2005-6ರಲ್ಲಿ ನಾನು ಕೂಡ ಕೇಂದ್ರದಲ್ಲಿ ಸಚಿವನಾಗಿದ್ದಾಗ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಕಾರ್ಯಕ್ರಮವನ್ನು ತಂದರು. ಇಂಥವು ಮಹತ್ತರವಾದ ಕಾರ್ಯಕ್ರಮಗಳನ್ನು ತಂದರು. ಮನ್ರೇಗಾ ಕಾರ್ಯಕ್ರಮ ಜೊತೆಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಂದರು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಜೊತೆಯಲ್ಲಿ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ನಾನೇ ಅದಕ್ಕೆ ಮಂತ್ರಿ ಕೂಡ ಇದ್ದೆ. ಈ ರೀತಿ ಹಲವಾರು ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಈ ರಾಷ್ಟ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಜೊತೆಗೆ ಕಟ್ಟಕಡೆಯ ವ್ಯಕ್ತಿಗೆ ಅವಕಾಶವನ್ನು ಬದುಕಲಿಕ್ಕೆ ಮಾಡಿಕೊಟ್ಟಂಥದ್ದು, ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಮಾಡಿಕೊಟ್ಟಂಥದ್ದು, ಹಸಿವು ಮುಕ್ತವಾಗಿ ಮಾಡಿದಂಥದ್ದು, ಹಸಿವಿನಲ್ಲಿ ಇದ್ದು ಯಾರು ಮಲಗಬಾರದು, ಎಲ್ಲರೂ ನೆಮ್ಮದಿಯಾಗಿ ಮಾಡಬೇಕಂತ ಮಹತ್ತರವಾದ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರದಲ್ಲಿ UPA ಸರ್ಕಾರ ಮಾಡಿದಂಥವು. ಬಿಜೆಪಿ ಸರ್ಕಾರ ಇವತ್ತು ಒಂದೊಂದೇ ಕಾರ್ಯಕ್ರಮವನ್ನು ತೆಗೆಯೋದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ. ಇಲ್ಲಿವರೆಗೂ ಕೂಡ ಬಿಜೆಪಿಯವರು 11 ವರ್ಷ ದಾಟಿತು, ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಯಾವುದು ಮಾಡೋಕ್ಕಾಗಲಿ. ರೈತರಿಗೆ ಸಾಲ ಮನ್ನಾ ಮಾಡೋದು, 72,000 ಕೋಟಿ ಸಾಲವನ್ನು ಅತಿ ಸಣ್ಣ ರೈತರಿಗೆ ಮಾಡಿದಂತಹದ್ದು, ಈ ರಾಷ್ಟ್ರದಲ್ಲಿ ರೈತರ ಕಣ್ಣು ನೀರು ಒರೆಸುವಂತ ಕೆಲಸವನ್ನು ಮಾಡಿದ UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್, ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ. ಇಂಥದ್ದು ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿವರೆಗೂ ಅವರು ಮಾಡೋಕ್ಕಾಗಿಲ್ಲ. ಒಂದು ಹೊಸ ಕಾರ್ಯಕ್ರಮವನ್ನು ಯಾವುದನ್ನು ರೂಪಿಸಕ್ಕಾಗಿಲ್ಲ. ನಾನು ಸನ್ಮಾನ್ಯ ಸುರ್ಜೇವಾಲಾಜಿ ಅವರಿಗೆ ಒಂದು ಮಾತನ್ನು ಹೇಳ್ತೀನಿ. I request the General Secretary in charge, Surjewala ji, the way you have started the Bharat Jodo Yatra in Karnataka, I request the AICC President and Rahul Gandhi start the Yatra from the birthplace of Mahatma Gandhi ji, Porbandar. It should go around the whole country. This is the only issue we can tell the people, that the people, masses of this country, more than 60 to 70% of the population depends upon the Manrega program, National Food Security Program and Pradhan Mantri Employment Generation Program. These are the three major programs which the UPA government has started. I hope you will take seriously this matter to the High Command, take a decision in the working committee, let Rahul Gandhi lead the team. What Bharat Jodo Yatra has done, in the same line, you have to start this program. This is my request. ಇದನ್ನು ಮಾಡೋದ್ರ ಮುಖಾಂತರ ಇಡೀ ರಾಷ್ಟ್ರದ ಜನರಿಗೆ ಒಂದು ಸಂದೇಶವನ್ನು ಕಳಿಸಬೇಕು, ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಭದ್ರವನ್ನು ಮಾಡಬೇಕು. ಈ ದೇಶದ ರೈತರನ್ನ, ಬಡವನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕಾರ್ಯಕ್ರಮವನ್ನು ರೂಪಿಸಬೇಕಂತೇಳಿ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.